ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ಕಡೆ ಹಬ್ಬ, ಮತ್ತೊಂದು ಕಡೆ ಬೇಸಿಗೆಯ ಬಿಸಿ, ಇನ್ನೊಂದು ಕಡೆ ರಾಜ್ಯ ರಾಜಕೀಯ ರಣರಂಗದಲ್ಲಿ ಉಪಚುನಾವಣೆಯ ಕಾವು. ದಾವಣಗೆರೆಯ ದಕ್ಷಿಣ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ಸ್ ಈಗಾಗಲೇ ಅನೌನ್ಸ್ ಆಗಿದೆ. ಇದೇ ಏಪ್ರಿಲ್ 9ಕ್ಕೆ ಮತದಾನ ನಿಗದಿಯಾಗಿದೆ ಮತ್ತು ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಹೊರಗೆ ಬೀಳುತ್ತೆ. ಆದರೆ ಅದರ ನಡುವೆ ಏನೆಲ್ಲ ಆಗುತ್ತೆ, ಅವ್ರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಇವ್ರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಈ ರೇ ಆಫ್ ಹೋಪ್ಸ್ಗಳ ನಡುವೆ ನಿಮ್ಮ ಅಶ್ವವೇಗ ನ್ಯೂಸ್ ಒಂದು ಸೀಕ್ರೆಟ್ ಸರ್ವೆ ನಡೆಸಿದೆ. ಆ ಸರ್ವೆಯಲ್ಲಿ, ಆ ಸಮೀಕ್ಷೆಯಲ್ಲಿ ಅಲ್ಲಿಯ ಜನಾದೇಶ ಯಾವ ರೀತಿ ಬರಬಹುದು ಅನ್ನುವ ಒಂದು ಅಂಶಗಳನ್ನು ಲೆಕ್ಕಕ್ಕಿಟ್ಕೊಂಡು ಒಂದು ಪವರ್ಫುಲ್ ಅನಾಲಿಸಿಸ್ನ ನಿಮ್ಮ ಅಶ್ವವೇಗ ನ್ಯೂಸ್ ಈಗ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದೆ. ಹಾಗೆಯೇ ಆ ಶಾಕಿಂಗ್ ಸರ್ವೆ ರಿಪೋರ್ಟ್ ಏನು ಅನ್ನೋ ಕುತೂಹಲ ಹಾಗೆ ಇರಲಿ. ನನ್ನ ಜೊತೆಗೆ ಈಗ